ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ರು ಹೇಗಿದ್ದೀರಾ? ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ಸೊ ಇವತ್ತೇನ್ ಟಾಪಿಕ್ ಅಂತ ಆಲ್ರೆಡಿ ಎಲ್ರು ತಮ್ಮೇಲಲ್ಲಿ ನೋಡಿದ್ದೀರಾ. ಸೊ ನಾನು ECG ಮಾಡ್ಸೋಕಂತ ಹೊರಟಿದ್ದೆ. ಸೊ ವಿಡಿಯೋ ಮಾಡ್ಬೇಕಂತ ಏನು ಇರ್ಲಿಲ್ಲ, ಇದನ್ನೆಲ್ಲ ಏನ್ ವಿಡಿಯೋ ಮಾಡಿ ಹೇಳ್ಬೇಕಂತ ಏನು ಇರ್ಲಿಲ್ಲ. ಬಟ್ ಇವಾಗ ತುಂಬಾ ಹಾರ್ಟ್ ಅಟ್ಯಾಕ್ಸ್ ಆಗ್ತಾ ಇದೆಯಲ್ಲ, ಸೊ ಅದಕ್ಕೆ ನನ್ ಸಿಂಪ್ಟಮ್ಸ್ ಏನಿತ್ತು, ನಾನ್ ಯಾಕೆ ECG ಮಾಡ್ಸಿದೆ ಏನು ಅಂತ ಸ್ವಲ್ಪ ಇನ್ಫಾರ್ಮೇಶನ್ ಹೇಳಿದ್ರೆ ಸ್ವಲ್ಪ ಜನಕ್ಕಾದ್ರೂ ಹೆಲ್ಪ್ ಆಗ್ಬೋದು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಇನ್ನು ಸ್ಟೋರ್ ಅಲ್ಲೇ ಇದ್ದೀನಿ, ನನ್ನ ಡ್ಯೂಟಿ ಮುಗ್ದಿದೆ. ಸೊ ಇವಾಗ ಮನೆಗೆ ಹೋಗಿ ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ರಿಪೋರ್ಟ್ ಅಲ್ಲಿ ಏನ್ ಬರುತ್ತೆ ಏನು ಅಂತ ಎಲ್ಲಾನು ನಿಮಗೆ ಡೀಟೇಲ್ಸ್ ಆಗಿ ನಾನು ಹೇಳ್ತೀನಿ. ಸೊ ಆ ರಿಪೋರ್ಟ್ ನೋಡ್ಕೊಂಡೆ ನಾನು ನಿಮ್ಗೆ ಹೇಳ್ಬೇಕು. ಸೊ ಇವಾಗ ನಾನು ಹಾಸ್ಪಿಟ್ಲಿಗೆ ಹೋಗಿ ಏನ್ ರಿಪೋರ್ಟ್ ಇದೆ ಏನಂತ ನೋಡ್ಕೊಂಡು ನಾನು ಬಂದ್ಮೇಲೆ ನಿಮ್ಗೆ ಹೇಳ್ತೀನಿ. ಈ ವಿಡಿಯೋನ ಎಂಡ್ ವರ್ಗು ನೋಡಿ, ಮತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ. ಸೊ ಬನ್ನಿ, ಇವಾಗ ನಾನು ಹೋಗಿ ಬಂದ್ಮೇಲೆ ಏನು ಅಂತ ಹೇಳ್ತೀನಿ. ಸೊ ವೇಟ್ ಮಾಡಿ ಅಲ್ಲಿ. ಸೊ ಗಾಯ್ಸ್, ಬಂದಿದ್ದೀನಿ ಇಲ್ಲಿ ಹಾಸ್ಪಿಟ್ಲಿಗೆ. ಏನೋ ಬಂದಿದೆ ರಿಪೋರ್ಟು. ಸೊ ನಮ್ಮ ತಮ್ಮ ಕೇಳ್ಬರಕ್ಕಂತ ಹೋಗಿದ್ದಾನೆ ರಿಪೋರ್ಟ್ನ. ಬಟ್ ನನ್ನ ಹತ್ರ ನಾರ್ಮಲ್ ಇದೆ ಅಂತ ಹೇಳಿದರು ಡಾಕ್ಟ್ರು. ಬಟ್ ಸ್ವಲ್ಪ ಅದರಲ್ಲಿ ಏನೋ ಬರ್ದಿದ್ದಾರೆ, ನಾರ್ಮಲ್ ಅಂತ ಬರ್ದಿಲ್ಲ. ಏನಂತ ಬರ್ದಿರ ಅಂತೆ ನನಗೂ ಅರ್ಥ ಆಗ್ತಿಲ್ಲ ಅದು. ಸೊ ಬರಲಿ, ಅವ್ನು ಬಂದಮೇಲೆ ನೋಡೋಣ. ಅಲ್ಲೇ ECG ಮಾಡಿಸ್ಕೊಂಬರೋದಾ? ಒಂದು ಪಂಚ ಹಾಯ್. ಸೊ ಏನಂದ್ರೆ ನಿನ್ನೆ ನಾನು ECG ಮಾಡಿಸ್ಕೊಂಡು ವಾಪಸ್ ಸ್ವಲ್ಪ ಪಾನಿಪುರಿ ತಿಂದು ಮನೆಗೆ ಹೋಗ್ಬಿಟ್ಟೆ. ವಾಪಸ್ ನನ್ಗೆ ಏನ್ ಬಂತು ಏನು ರಿಪೋರ್ಟ್ ಅಂತ ನನ್ಗೆ ಹೇಳೋಕೆ ಆಗ್ಲಿಲ್ಲ. ಸೊ ಅದಕ್ಕೆ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಇವಾಗ ಸ್ವಲ್ಪ ಆಫ್ಟರ್ನೂನ್ ಆಗಿದೆಯಲ್ಲ, ಕಸ್ಟಮರ್ ಸ್ವಲ್ಪ ಕಡಿಮೆ ಇದ್ರು. ಸೊ ಅದಕ್ಕೆ ಇವಾಗ ಹೇಳೋಣ ಅಂತ ವಿಡಿಯೋ ಮಾಡ್ತಿದ್ದೀನಿ. ಸೊ ನಂದು ECG ರಿಪೋರ್ಟ್ ನಾರ್ಮಲ್ ಇಲ್ಲ. ಸೊ ಏನಂದ್ರೆ ಮಿನಿಮಲಿ ಅಬ್ನಾರ್ಮಲ್ ಆರ್ ನಾರ್ಮಲ್ ವೇರಿಯೇಷನ್ ECG ಅಂತ ಇದೆ. ಸೊ ಅಂದ್ರೆ ಏನಂದ್ರೆ ಅಬ್ನಾರ್ಮಲ್ ಅಂದ್ರೆ ಸ್ವಲ್ಪ ನಾರ್ಮಲ್ ಮತ್ತೆ ಅಬ್ನಾರ್ಮಲ್ ಆ ತರ ಆಗ್ತಾ ಇದೆ ಅಂತೆ. ಯಾಕೆಂದ್ರೆ ನಾನು ಫೋನ್ ನ ತುಂಬಾನೇ ಯೂಸ್ ಮಾಡ್ತಾ ಇದ್ದೆ. ಸೊ ಯಾಕಂದ್ರೆ ಈಗ ಯೂಟ್ಯೂಬಿಗೆ ನಾನು ಥಂಬ್ನೇಲ್ ಮಾಡ್ಬೇಕು ಅಂಡ್ ವಿಡಿಯೋ ಎಡಿಟ್ ಮಾಡ್ಬೇಕು, ಅಪ್ಲೋಡ್ ಮಾಡ್ಬೇಕು, ಮತ್ತೆ ಯಾವ ವಿಡಿಯೋ ಮಾಡ್ಬೇಕಂತ ಸರ್ಚ್ ಮಾಡ್ಬೇಕು. ಇಷ್ಟೆಲ್ಲ ಮಾಡಕ್ ಮತ್ ನಾನು ಫೋನ್ ಅಲ್ಲೇ ನೋಡ್ಬೇಕಲ್ಲ, ಫೋನ್ ಅಲ್ಲೇ ಸರ್ಚ್ ಮಾಡಿ ಮಾಡ್ಬೇಕು. ಇದನ್ನೆಲ್ಲಾನು ಮಾಡ್ಬೇಕಂದ್ರೆ ನಾನು ಫೋನ್ ಯೂಸ್ ಮಾಡ್ಲೇಬೇಕು. ಸೊ ಅದಕ್ಕೆ ತುಂಬಾನೇ ಫೋನ್ ಯೂಸ್ ಮಾಡ್ಬಿಟ್ಟಿದೀನಿ ಯೂಟ್ಯೂಬ್ ಸ್ಟಾರ್ಟ್ ಆದಾಗಿಂದ. ಇವಾಗ ಏನೋ ಇಲ್ಲ ಅಂದ್ರೆ ಒಂದ್ 7 ಮಂತ್ ಆಗಿದೆ ಯೂಟ್ಯೂಬ್ ಸ್ಟಾರ್ಟ್ ಆಗಿ. ಸೊ ಅವಾಗಿಂದಾನು ನಾನು ತುಂಬಾ ಫೋನ್ ಯೂಸ್ ಮಾಡೀನಿ. ಫೋನ್ ಯೂಸ್ ಮಾಡೋದಲ್ದೇನೆ ಮತ್ತೆ ಇಲ್ಲಿ ಸ್ಟೋರಿಂಗ್ ಕೆಲ್ಸಾನು, ಅಲ್ಲಿನ ಸಿಸ್ಟಮ್ ನೋಡೋದು, ಈ ಕಡೆ ಫೋನ್ ನೋಡಿಂದ ಆದ ತಕ್ಷಣ ಸಿಸ್ಟಮ್ ನೋಡೋದು, ಸಿಸ್ಟಮ್ ಆದ ತಕ್ಷಣ ಫೋನ್ ನೋಡೋದು, ಯೂಟ್ಯೂಬ್ ಪ್ಲಸ್ ಮತ್ತೆ ಈ ಕೆಲ್ಸ ಬರೀ ಅದ್ರಲ್ಲೇ ನಾನು ಏನಾಗ್ಬಿಟ್ಟಿದೆ ಅಂದ್ರೆ ಫುಲ್ ಸ್ಟ್ರೆಸ್ ಆಗ್ಬಿಟ್ಟಿದೆ ಅದು ನನ್ಗೆ. ಸೊ 1 ನಿಮಿಷ ಇರಿ. ಸೊ ಕಸ್ಟಮರ್ ಬಂದ್ರು ಅದಕ್ಕೆ. ಸೊ ಏನಂದ್ರೆ ECG ಏನ್ ಗೊತ್ತಾಗುತ್ತೆ ಅಂದ್ರೆ ಬ್ಲಾಕೇಜ್ ಏನಾದ್ರು ಇದ್ರೆ ಗೊತ್ತಾಗುತ್ತೆ, ಮತ್ತೆ ನಮ್ಮ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಗೊತ್ತಾಗುತ್ತೆ. ಸೊ ನಾರ್ಮಲ್ 60 to 100 ಇರ್ಬೇಕು, ನಂದು 106 ಇದೆ. ಸೊ ಅಬ್ನಾರ್ಮಲ್ ಇದೇನಂದ್ರೆ ನಾರ್ಮಲ್ ಇದ್ದಂಗೆ ಇದು. ಬಟ್ ಏನಂದ್ರೆ ಸ್ವಲ್ಪ ನನ್ಗೆ ಫೋನ್ ಅವಾಯ್ಡ್ ಮಾಡಿ ಮತ್ತೆ ಸ್ಟ್ರೆಸ್ ತಗೊಳ್ತಾ ಇದ್ದೀರಾ ಅಂತ ಹೇಳಿದ್ರು. ಸೊ ನಾನ್ ಎಲ್ಲರಿಗೂ ಹೇಳೋದೇನಂದ್ರೆ ಸ್ಟ್ರೆಸ್ ನ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಸೊ ಲೈಫ್ ಅಂದ್ಮೇಲೆ ಸ್ಟ್ರೆಸ್ ತಗೊಳ್ಳೇಬೇಕು, ತಗೊಳ್ದೆ ಇರೋಕ್ ಆಗಲ್ಲ. ಯಾಕಂದ್ರೆ ಕೆಲಸ ಅಂದ್ಮೇಲೆ ಸ್ಟ್ರೆಸ್ ಇದ್ದೇ ಇರುತ್ತೆ. ಬಟ್ ಆದ್ರೂ ಏನಂದ್ರೆ ಫಸ್ಟ್ ನಮ್ ಹೆಲ್ತ್ ಚೆನ್ನಾಗಿದ್ರೆ ನಾವ್ ಆಮೇಲೆ ಎಲ್ಲಾನು ಮಾಡ್ಬೋದು. ಸೊ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಏನು ಮಾಡೋಕ್ ಆಗಲ್ಲ. ಸೊ ಅದಕ್ಕೆ ಎಲ್ರು ಹೆಲ್ತ್ ಮೇಲೆ ಗಮನ ಕೊಡಿ. ನನ್ಗೇನಂದ್ರೆ ನಂಗೆ ಸ್ವಲ್ಪ ಗೊತ್ತಾಗ್ತಾ ಇತ್ತು, ಯಾಕಂದ್ರೆ ನಾನು ತುಂಬಾ ಸ್ಟ್ರೆಸ್ ತಗೊಂತಾ ಇದ್ದೀನಿ. ಮತ್ತೆ ಏನಂದ್ರೆ ನೈಟ್ ಹೋದ ತಕ್ಷಣ ಬರೀ ಮೊಬೈಲ್ ನೋಡೋದು, ಎಡಿಟ್ ಮಾಡೋದು, ಇವತ್ತು ಈ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಮಾಡ್ಲೇಬೇಕು, ಮತ್ತೆ ಆಮೇಲೆ ಇದು ನಾನು ವಿಡಿಯೋ ಶೂಟ್ ಮಾಡ್ಬೇಕಂದ್ರೆ ಶೂಟ್ ಮಾಡ್ಲೇಬೇಕು. ಆ ತರ ಪ್ಲಾನ್ ಮಾಡ್ಕೊಂಡು ನಿದ್ದೆನು ಚೆನ್ನಾಗ್ ಆಗ್ತಿರ್ಲಿಲ್ಲ. ಸೊ ಫುಲ್ ಸ್ಟ್ರೆಸ್ ಆಗಿತ್ತು. ಸೊ ಅದೇನಂದ್ರೆ ಯೂಟ್ಯೂಬ್ ಇಂದು ಒಂದಿಷ್ಟು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ ನ ಕಂಪ್ಲೀಟ್ ಮಾಡಿದ್ರೆ ನಮ್ದು ಒಂದು ಲೆವೆಲ್ಗೆ ರೀಚ್ ಆದಂಗೆ ಅದು. ಸೊ ಅದಕ್ಕೆ ಅದನ್ನ ಪ್ರೊಸೀಜರ್ ನ ಕಂಪ್ಲೀಟ್ ಮಾಡೋ ಇದ್ರಲ್ಲಿ ನಾನು ಹೆಲ್ತೇ ನೋಡ್ಕೊಳ್ಳಿಲ್ಲ ನಾನು. ಸೊ ಅದಕ್ಕೆ ನಾನು ಎಲ್ರಿಗೂ ಹೇಳೋದೇನಂದ್ರೆ ಪ್ಲೀಸ್ ಹೆಲ್ತ್ ಕಡೆ ಗಮನ ಕೊಡಿ.
ಫಸ್ಟ್ ಇರ್ಲಿ, ಸ್ಟ್ರೆಸ್ ಮಾಡ್ಕೊಂಡು ಮಾಡೋದ್ ಬೇಡ, ಏನ್ ಕೆಲಸ ಇದ್ರು ಸೊ ಆರಾಮಾಗಿ ಮಾಡೋಣ ಅಂತ ನನ್ಗೂ ನಿನ್ನೆ ಗೊತ್ತಾಗಿದ್ದು. ಯಾವಾಗದು ರಿಪೋರ್ಟ್ ನೋಡಿದ್ಮೇಲೆ ಗೊತ್ತಾಗಿದ್ದು ನನಗೆ. ಸೊ ಏನಂದ್ರೆ ಈ ತರ ಎಲ್ಲ ರಿಪೋರ್ಟ್ ಈ ತರ ಎಲ್ಲ ಬಂದ್ರೆ ನೆಕ್ಸ್ಟ್ ಏನಂದ್ರೆ ನಾವೇ ಹೆಲ್ತ್ ಕರೆಕ್ಟ್ ಆಗಿ ಇಟ್ಕೊಳ್ಳಿಲ್ಲ ಅಂದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಅದು ಏನಾಗುತ್ತೆ, ವೇಸ್ಟ್ ಅಲ್ಲ. ಸೊ ಅದಕ್ಕೆ ಏನ್ ಮಾಡಿ, ನಾನು ಏನೋ ಭಯ ಪಡಿಸ್ಬೇಕಂತ ಏನು ಹೇಳ್ತಾ ಇಲ್ಲ. ಸೊ ನಿಮ್ಗೆ ಏನಾದ್ರೂ ಆತರ ಸಿಂಪ್ಟಮ್ಸ್ ಇದ್ರೆ ಒಂದ್ಸಲ ECG ಮಾಡಿಸ್ಕೊಳ್ಳಿ, ಏನು ಪ್ರಾಬ್ಲಮ್ ಆಗಲ್ಲ. ECG ಮಾಡಿಸ್ಕೊಂಡು ನೋಡಿ, ಅವ್ರು ಕೆಲವೊಂದಿಷ್ಟು ಮೆಡಿಸಿನ್ಸ್ ನ ಕೊಡ್ತಾರೆ. ಸೊ ಆ ಮೆಡಿಸಿನ್ಸ್ ನ ತಗೊಂಡು ರಿಕವರಿ ಆಗ್ಬೋದು. ಸೊ ನನ್ಗೂ ಇವಾಗ ಮೆಡಿಸಿನ್ಸ್ ಕೊಟ್ಟಿದ್ದಾರೆ, ಅಂಡ್ ಗ್ಯಾಸ್ಟ್ರಿಕ್ದು ಮತ್ತೆ ಸ್ವಲ್ಪ ಸ್ಟ್ರೆಸ್ ಕಡಿಮೆ ಆಗುವಂತ ಸ್ವಲ್ಪ ಮೆಡಿಸಿನ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನ ನಾನು 1 ಮಂತ್ ತಗೋ ಅಂತ ಹೇಳಿದ್ದಾರೆ. ಸೊ ಆ 1 ಮಂತ್ ನಾನು ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಸ್ವಲ್ಪ ಯೂಟ್ಯೂಬ್ ಕಡೆ ಏನಂದ್ರೆ ಒಂದ್ ಸ್ವಲ್ಪ ನಂಗೆ ಯಾವಾಗ ಆಗುತ್ತೆ ಅವಾಗೆ ವಿಡಿಯೋ ಮಾಡಿ ಹಾಕೋದು, ಸೊ ಆ ತರ ಮಾಡ್ತೀನಿ. ಯಾಕಂದ್ರೆ ಇದು ಫುಲ್ ನಾನು ಆ ಪ್ರೊಸೆಸ್ ನ ಸ್ವಲ್ಪ ಬೇಗ, ಯಾಕಂದ್ರೆ ನನ್ನ ಕ್ಯಾರೆಕ್ಟರ್ ಇರೋದೇ ಆಗಿದೆ. ಯಾವಾಗಿದ್ರು ನಾನು ಡಿಫಾರ್ಮ್ ಮಾಡ್ಬೇಕಂದ್ರೆ ನಾನು ಡಿಫಾರ್ಮ್ ಮಾಡ್ಲೇಬೇಕು, ನಾನು ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗ್ಬೇಕು. ಇದೇ ತರ ಒಟ್ಟು ಏನಂದ್ರೆ ನಾನು ಏನ್ ಮಾಡ್ಬೇಕಂತ ಅನ್ಕೊಂಡಿರ್ತೀನಲ್ಲ ಅದು ಬೇಗ ಬೇಗ ಆಗ್ಬೇಕು ನನ್ಗೆ. ಸೊ ಮೈಕ್ ಆನ್ ಇದೆಯಲ್ಲ, ಬೇಗ ಬೇಗ ಆಗ್ಬೇಕು. ಸೊ ಆ ತರ ಮೈಂಡ್ ಸೆಟ್ ಇಟ್ಕೊಂಡೋಳು ನಾನು. ಅದೇನಾಗತ್ತೆ ಅಂದ್ರೆ ಅದು ಓದೋದಾಗತ್ತಲ್ಲ, ಸೊ ಅದ್ರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಇದೇನಾಗತ್ತೆ ಅಂದ್ರೆ ಮೊಬೈಲ್ ನೋಡ್ಬೇಕಲ್ಲ. ಸೊ ನೋಡಿ, ಇಲ್ಲಿ ಡಾರ್ಕ್ ಸರ್ಕಲ್ಸ್ನು ಆಗ್ತಾ ಇದೆ ನನ್ಗೆ. ಸೊ ಅದನ್ನು ಅಬ್ಸರ್ವ್ ಮಾಡಿದ್ರು ಅವರು ಡಾಕ್ಟರು. ಸೊ ಎಲ್ಲ ಹೇಳಿ, ನಿಮ್ಗೆ ಸ್ಟ್ರೆಸ್ ತುಂಬಾ ಅಂದ್ರೆ ತುಂಬಾ ತಗೊಂತಾ ಇದ್ದೀರಾ ನೀವು ಅಂತ ತುಂಬಾ ನನ್ ಮುಂದ್ ಹೇಳಿಲ್ಲ, ಅದನ್ನೆಲ್ಲ ನಮ್ ತಮ್ಮನ್ ಮುಂದೆ ಹೇಳಿ ಕಳ್ಸಿದ್ದಾರೆ. ನನ್ ಮುಂದ್ ಜಸ್ಟ್ ಹಂಗೆ ಹೇಳಿದ್ರು, ಸ್ಟ್ರೆಸ್ ತಗೋಬೇಡಿ, ಕಡಿಮೆ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನ್ ಹೇಳೋದೇನಂದ್ರೆ, ಇವಾಗ ನ್ಯೂಸ್ ಅಲ್ಲೆಲ್ಲ ಕೊಡ್ತಾ ಇದ್ದಾರೆ, ಹಾರ್ಟ್ ಅಟ್ಯಾಕ್ಸ್ ಅಂತ ಕೊಡ್ತಾ ಇದ್ದಾರೆ. ಸೊ ಅದೆಲ್ಲಾರ್ಗೂ ಗೊತ್ತೇ ಇದೆ ಇವಾಗ ನ್ಯೂಸ್ ಅಲ್ಲಿ ಈ ತರ ಎಲ್ಲ ಕೊಡ್ತಾ ಇರೋದು. ಸೊ ಅದನ್ನು ಒಂದ್ ಸೈಡ್ ಇಟ್ರೆ, ಸೊ ಒಂದ್ ದಿನಕ್ಕೆ ಇಷ್ಟ ಜನ ಸಾಯ್ಬೇಕು, ಒಂದ್ ದಿನಕ್ಕೆ ಇಷ್ಟ ಜನ ಹುಟ್ಬೇಕಂತ ಇರುತ್ತೆ. ಸೊ ಅದು ಏನು ಅಲ್ಲ, ನಮ್ದು ಯಾವಾಗಿರುತ್ತೆ ಸೊ ಅವಾಗ ನಾವು ಎಲ್ರು ಹೋಗ್ಲೇಬೇಕು, ಒಂದಿನ ಹೋಗ್ಲೇಬೇಕು, ಇರೋಕಂತೂ ಆಗಲ್ಲ. ಸೊ ಆ ಟೈಮ್ ನ ಮುಂಚೆನೆ ಬಂದಿಟ್ಟಿರ್ತಾನೆ ದೇವ್ರು. ಬಟ್ ಆದ್ರೂ ಏನಂದ್ರೆ ಈ ತರ ಎಲ್ಲಾ ಕೆಲವೊಂದಿಷ್ಟನ್ನು ನಾವು ಫಾಲೋ ಮಾಡಿದ್ರೆ, ಹೆಲ್ದಿ ಲೈಫ್ ನ ನಾವು ಫಾಲೋ ಮಾಡ್ಕೊಂಡು ಹೋದ್ರೆ ಯಾವ್ದೇ ತರ ಪ್ರಾಬ್ಲಮ್ ಆಗಲ್ಲ. ಸೊ ಅದೇ ಏನಂದ್ರೆ ಹೆಲ್ದಿ ಲೈಫ್ ನ ಎಲ್ರು ಫಾಲೋ ಮಾಡ್ಕೊಂಡು ಹೋಗೋಣ. ಸೊ ಸ್ವಲ್ಪ ವಾಕಿಂಗ್ ಮಾಡಿ, ಮತ್ತೆ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ. ಮೊಬೈಲ್ ಹಾರ್ಟ್ ಅಟ್ಯಾಕ್ಸ್ ಅಂತ ನೋಡಿ 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 ಅದನ್ನ ಸ್ವಲ್ಪ ತಲೆಗೆ ತಗೊಂತಾ ಇದೀವಿ. ಸೊ ನಾನು ಒಬ್ಳೆ ಅಲ್ಲ, ಎಲ್ರು ಅದ್ನೇ ಮಾಡ್ತಾ ಇದ್ದಾರೆ ಇವಾಗ, ನನ್ಗೆ ಗೊತ್ತಿದೆ. ಸೊ ಸ್ಟೋರಿಗೆ ಬಂದವರು ಸ್ವಲ್ಪ ಜನ ಕೇಳ್ತಾ ಇರ್ತಾರೆ, ಏನ್ ಹಿಂಗಂತಲ್ಲ, ಏನ್ ಮಾಡ್ಬೇಕು ಏನು ಅಂತ. ಸೊ ಇದ್ರ ಮೂಲಕ ನಾನು ಎಲ್ಲರಿಗೂ ಹೇಳ್ಬೋದು ಅಂತ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಈ ವಿಡಿಯೋ ಮಾಡ್ಬೇಕಂತ ಏನು ಇರ್ಲಿಲ್ಲ, ಬಟ್ ಇಲ್ಲೆಲ್ಲರೂ ಬಂದು ಕೇಳೋದಕ್ಕೆ, ಆಮೇಲೆ ಸೊ ಸ್ವಲ್ಪ ಅದನ್ನೆಲ್ಲ ಇವಾಗ ಅದೇ ಆಗ್ತಾ ಇದೆಯಲ್ಲ, ಸೊ ಅದಕ್ಕೆ ಅದನ್ನ ನಾನು ಇದ್ರ ಮೂಲಕ ಹೇಳ್ಬೋದು ಅಂತ ಹೇಳ್ತಾ ಇದ್ದೀನಿ. ಸೊ ನಿನ್ನೆ ಏನೋ ಒಂದ್ ನ್ಯೂಸ್ ನೋಡ್ದೆ, 4th ಕ್ಲಾಸ್ ಅಂತೆ. ಸೊ ನೋಡಿ, ಅವ್ರಿಗೂ ಹಾರ್ಟ್ ಅಟ್ಯಾಕ್ ಆಗಿದೆ. ಸೊ ಅದು ಮೊಬೈಲ್ ತುಂಬಾ ಯೂಸ್ ಮಾಡೋದ್ರಿಂದಾನೇ ಆಗ್ತಾ ಇದೆ. ಸೊ ಅದಕ್ಕೆ ಸ್ವಲ್ಪ ಮೊಬೈಲ್ ನ ಅವಾಯ್ಡ್ ಮಾಡ್ಬಿಡಿ, ಮತ್ತೆ ಸ್ಟ್ರೆಸ್ ತಗೋಬೇಡಿ. ಇವಾಗ ಕೆಲವೊಂದಿಷ್ಟು ಕೆಲಸ ಹೇಗಿರುತ್ತೆ ಅಂದ್ರೆ ಮೊಬೈಲ್ ಅಲ್ಲೇ ಮಾಡೋದಿರುತ್ತೆ. ಸೊ ಇವಾಗ ಏನಂದ್ರೆ ಕೆಲವೊಂದಿಷ್ಟು ಕೆಲಸ ಮೊಬೈಲ್ ಅಲ್ಲೇ ಮಾಡೋದಿರುತ್ತೆ. ಸೊ ಮೊಬೈಲ್ ಯೂಸ್ ಮಾಡ್ಲಿಲ್ಲ ಅಂತ ಕೆಲಸನೇ ಇರಲ್ಲ. ಸೊ ಏನಂದ್ರೆ ಸ್ವಲ್ಪ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಂಡು ಆ ಕೆಲಸನ ಕಂಟಿನ್ಯೂ ಮಾಡ್ಬೋದು. ಸೊ ನಾನು ಎಲ್ರಿಗೂ ಹೇಳೋದೇನಂದ್ರೆ, ಸ್ವಲ್ಪ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳಿ, ವಾಕಿಂಗ್ ಮಾಡಿ, ಮತ್ತೆ ಹೆಲ್ದಿ ತಿನ್ನೋದನ್ನ ಹೆಲ್ದಿಯಾಗಿ ತಿನ್ನಿ, ಮತ್ತೆ ಫ್ರೂಟ್ಸ್ ಇದನ್ನೆಲ್ಲ ಸ್ವಲ್ಪ ಬಹಳ ತಿನ್ನಿ. ಇವು ಹೊರಗಿನ ಫುಡ್ಸ್ ಅದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡಿರಿ. ಸೊ ಮನೆಯಲ್ಲೇ ಏನು ಬೇಕಂದ್ರೆ ಸ್ವಲ್ಪ ಮನೆಯಲ್ಲೇ ಮಾಡ್ಕೊಂಡು ತಿನ್ಬಿಡಿ. ಸೊ ಹಂಗಂದ್ರೆ ಯಾವ್ದು ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ವಾಕಿಂಗ್, ಎಕ್ಸರ್ಸೈಸ್ ಅದು ತೀರಾ ಓವರ್ ಆಗಿ ಆಗ್ಬಾರ್ದು. ವಾಕಿಂಗು, ಎಕ್ಸರ್ಸೈಸು ಸೊ ಮೀಡಿಯಂ ಆಗಿ ಡೈಲಿ ಮಾಡ್ಕೊಂಡು ಒಂದು ಹೆಲ್ದಿ ಲೈಫ್ ಸ್ಟೈಲ್ ನ ನಾವೇ ರೂಪಿಸ್ಕೋಬೇಕು ಇವಾಗ. ಸೊ ಬೆಳಗ್ಗೆ ಇಷ್ಟಕ್ಕೆ ಕೇಳ್ಬೇಕು, ಇಷ್ಟಿಂದ ಇಷ್ಟ ಮಾಡ್ಬೇಕು, ಇದಾದ್ಮೇಲೆ ಈ ಕೆಲಸ, ಈ ತರ ಅಂತ ನಾವೇ ರೂಪಿಸ್ಕೊಂಡ್ರೆ ಸೊ ಯಾವ್ದು ಪ್ರಾಬ್ಲಮ್ ಇರಲ್ಲ ಹೆಲ್ತ್ದು. ಸೊ ನಾನು ಈ ವಿಡಿಯೋ ಮೂಲಕ ಹೇಳೋದೇನಂದ್ರೆ, ಸೊ ಏನು ಭಯ ಪಡ್ಬೇಡಿ, ಸೊ ಟೆನ್ಷನ್ ಆಗ್ಬೇಡಿ. ಇಲ್ಲಿ ಕಸ್ಟಮರ್ಗೆ ನೋಡಿ ನನಗೆ ಗೊತ್ತಾಗುತ್ತೆ. ಸೊ ಇಷ್ಟು ಜನ ಕೇಳ್ತಿದಾರೆ ಅಂದ್ರೆ ಸೊ ಎಲ್ರಿಗೂ ಇದೇ ಟೆನ್ಷನ್ ಇರುತ್ತೆ. ಏನು ಇಷ್ಟೆಲ್ಲ ಮಾಡ್ತಿದೀವಿ, ಏನು ಸಡನ್ ಆಗಿ ಆತರ ಆಗ್ಬಿಟ್ರೆ
ಏನಾಗ್ಬೋದು ಅಂತ ಹೇಳಿ. ಸೊ ಇಲ್ಲ, ಏನು ಟೆನ್ಷನ್ ತಗೋಬೇಡಿ, ಸ್ಟ್ರೆಸ್ ಅಂತೂ ತಗೋಬೇಡಿ. ಲೈಫ್ ಅಂದ್ಮೇಲೆ ಸ್ಟ್ರೆಸ್ ಇರೋದೆ. ಸೊ ಪ್ಲೀಸ್ ಸ್ಟ್ರೆಸ್ ನ ಅವಾಯ್ಡ್ ಮಾಡ್ಕೊಳ್ಳಿ. ಮೇನ್ ಸ್ಟ್ರೆಸ್ ಇರಬಾರ್ದು. ಸೊ ಸ್ಟ್ರೆಸ್ ನ ಅವಾಯ್ಡ್ ಮಾಡ್ಕೊಂಡು ಹೆಲ್ದಿ ಲೈಫ್ ನ ರೂಪಿಸ್ಕೊಂಡು ಆರಾಮಾಗಿ ಎಲ್ರು ಆರಾಮಾಗಿ ಇರೋಣ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಏನು ಅಂತ ನಿಮ್ಗೆ ಹೇಳೋಣ ಅಂತ ವಿಡಿಯೋ ಮಾಡಿದೆ. ಯಾಕಂದ್ರೆ ನನಗ್ ಸ್ವಲ್ಪ ಈ ತರ ಪೇನ್ ಆಗೋದಾಗ್ಲಿ ಆತರ ಆಗ್ತಾ ಇತ್ತು. ಏನಿಲ್ಲ, ನಾರ್ಮಲ್ ಇದೆ, ಎಲ್ಲೂ ನಾರ್ಮಲ್ ಇದೆ ಎಲ್ಲ. ಏನಂದ್ರೆ ಸ್ವಲ್ಪ ನಾನು ಲೆಫ್ಟ್ ಸೈಡ್ ಹೊಳ್ ಮಲ್ಕೊಂಡ್ರೆ ಸ್ವಲ್ಪ ಪೇನ್ ಆಗ್ತಿತ್ತು, ಆಮೇಲೆ ಮತ್ತೆ ರೈಟ್ ಸೈಡ್ ಹೊಳ್ ಮಲ್ಕೊಂತಿದ್ದೆ. ಸೊ ಅದು ಬಿಟ್ರೆ ಮತ್ತೆ ಏನು ಇಲ್ಲ. ಸ್ವಲ್ಪ ಗ್ಯಾಸ್ಟ್ರಿಕ್ ಆಗ್ತಾ ಇತ್ತು, ಅದೇ ಹೇಳಿದ್ನೆಲ್ಲ, ಸ್ಟ್ರೆಸ್ ಆಗ್ತಾ ಇತ್ತು. ಸೊ ಅದಕ್ಕೆ ತೋರಿಸ್ಕೊಂಡ್ ಬಿಡೋಣ, ECG ಮಾಡಿಸ್ಕೊಂಡ್ ಬಿಡೋಣ ಅಂತ ನಾನು ಪ್ಲಾನ್ ಮಾಡಿದೆ. ಸೊ ಅದರಿಂದ ನಿಮ್ಗೇನಾದ್ರೂ ಹೆಲ್ಪ್ ಆಗ್ಬೋದೇನೋ ಅಂತ ವಿಡಿಯೋ ಮಾಡಿದೆ. ಸೊ ನಿಮ್ಗೇನಾದ್ರೂ ಆತರ ಅನಿಸ್ತಾ ಇದ್ರೆ ನಿಮ್ ಮನಸ್ಸಿನ ನೆಮ್ಮದಿಗೆ ನೀವು ECG ಮಾಡಿಸ್ಕೊಂಡು ನೋಡ್ಕೊಂಡ್ ಬಿಡಿ ಏನಾಗ್ತಿದೆ ಏನು ಅಂತ. ಹಂಗಂದ್ರೆ ನಿಮ್ಗೆ ಅದ್ರಲ್ಲಿ ಏನಾದ್ರೂ ಬಂದ್ರೆ ನೀವು ಅದನ್ನ ಮೆಡಿಸಿನ್ ತಗೊಂಡು ಕ್ಲಿಯರ್ ಮಾಡ್ಕೋಬಹುದು. ಏನು ಇಲ್ಲ ಅಂದ್ರೆ ನಿಮ್ ಮನಸ್ಸಿಗೆ ನೆಮ್ಮದಿ ಇರುತ್ತೆ, ಏನಂತ ಏನು ಇಲ್ಲ, ಏನು ಪ್ರಾಬ್ಲಮ್ ಇಲ್ಲ ಅಂತ. ಸೊ ಈ ವಿಡಿಯೋ ಎಷ್ಟು ಜನ ನೋಡ್ತೀರಾ ಗೊತ್ತಿಲ್ಲ. ಸೊ ಎಲ್ರಿಗೂ, ಎಷ್ಟು ಜನ ನೋಡ್ತಿರಲ್ಲ ಅವ್ರೆಲ್ಲರಿಗೂ ಹೆಲ್ಪ್ ಆಗ್ಲಿ. ಸೊ ಪ್ಲೀಸ್ ಸ್ಟ್ರೆಸ್ ನ ಕಡಿಮೆ ಮಾಡ್ಕೊಳ್ಳಿ. ಮೊಬೈಲ್ ನ ಎಷ್ಟಾಗುತ್ತೆ ಅಷ್ಟು ಅವಾಯ್ಡ್ ಮಾಡಿ. ಸಾಂಗ್ ಕೇಳ್ತಾ ಇರಿ. ಯಾವ್ದು ನಿಮ್ಗೆ ಖುಷಿ ಕೊಡುತ್ತೆ ಆ ತರ ಸಾಂಗ್ ಕೇಳ್ತಾ ಇರಿ. ಸಾಂಗ್ ಕೇಳ್ಕೊತ ಆರಾಮಾಗಿ ಕೆಲಸ ಮಾಡಿ. ಒಬ್ಬೊಬ್ರಿಗೆ ಕೆಲ್ಸಾನೇ ಇರಲ್ಲ. ಸೊ ಕೆಲ್ಸ ಇರ್ಲಾರ್ದವ್ರಿಗೆ ಒಂಥರ ಪ್ರಾಬ್ಲಮ್ ಇರುತ್ತೆ, ಕೆಲ್ಸ ಇದ್ದವ್ರಿಗೆ ಒಂಥರ ಪ್ರಾಬ್ಲಮ್ ಇರುತ್ತೆ. ಸೊ ಕೆಲ್ಸ ಇರ್ಲಾರ್ದರು ಕೆಲಸ ಹುಡುಕೋದ್ರಲ್ಲಿ ಸ್ಟ್ರೆಸ್ ತಗೋತಾರೆ, ಕೆಲಸ ಇದ್ದರು ಕೆಲಸ ಮಾಡೋದ್ರಲ್ಲಿ ಸ್ಟ್ರೆಸ್ ತಗೋತಾರೆ. ಸೊ ಅದಕ್ಕೆ ಬೇಡ, ಎಲ್ಲಾನು ಅವಾಯ್ಡ್ ಮಾಡ್ಕೊಂಡು ಚೆನ್ನಾಗಿ ಏನ್ ಕೆಲಸ ಇರುತ್ತಲ್ಲ, ಈ ಕೆಲಸ ಇವತ್ತಿಗೆ ಇಷ್ಟ ಮಾಡೋಣ ಅಂತ ಒಂಥರ ಒಂದು ಪ್ಲಾನ್ ಮಾಡ್ಕೊಂಡು ಆ ತರ ಕೆಲಸ ಮಾಡ್ಕೋತಾ ಹೋಗೋಣ ಎಲ್ರು. ಸೊ ನನ್ ವಿಡಿಯೋ ಯಾರ್ಯಾರು ನೋಡ್ತಿರಲ್ಲ ಎಲ್ರಿಗೂ ಸೇರ್ಕೊಂಡು ನಾನು ಹೇಳ್ತಾ ಇರೋದು. ಸೊ ನನ್ನಿಂದ ಹಿಡಿದು ಎಲ್ರಿಗೂ ಹೇಳ್ತಾ ಇರೋದು, ಇನ್ಮೇಲೆ ಯಾರು ಸ್ಟ್ರೆಸ್ ತಗೊಳ್ಳೋದು ಬೇಡ. ಎಷ್ಟಾಗುತ್ತೆ ಅಷ್ಟೇ ವರ್ಕ್ ಮಾಡೋಣ. ಎಫರ್ಟ್ಸ್ ಹಾಕೋಣ, ಇಲ್ಲ ಅಂತಲ್ಲ, ಸ್ಟ್ರೆಸ್ ತಗೊಂಡು ಎಫರ್ಟ್ಸ್ ಹಾಕೋದು ಬೇಡ. ಸೊ ಪ್ಲೀಸ್ ಅವಾಯ್ಡ್ ಮಾಡ್ಕೊಂಡು ಹೆಲ್ದಿ ಲೈಫ್ ನ ನೋಡ್ಕೊಂಡು ಸಾಂಗ್ ಕೇಳ್ತಾ, ಎಕ್ಸರ್ಸೈಸ್ ಮಾಡ್ತಾ, ವಾಕಿಂಗ್ ಮಾಡ್ತಾ, ಫ್ರೂಟ್ಸ್ ತಿಂತಾ, ಈ ತರ ಎಲ್ಲ ಮಾಡ್ತಾ ನಾವು ಎಲ್ರು ಒಟ್ಟಾಗಿ ಹೋಗೋಣ. ಸೊ ಯಾರು ಭಯ ಪಡಬೇಡಿ. ಕಸ್ಟಮರ್ ಇಲ್ಲೇ ಕೆಲವೊಂದಿಷ್ಟು ಜನ ನನ್ನ ವಿಡಿಯೋನ ನೋಡ್ತಿರ್ತಾರೆ ಕಸ್ಟಮರ್ಸ್, ಅವ್ರಿಗೂ ಅದನ್ನೇ ಹೇಳ್ತೀನಿ ನಾನು, ಭಯ ಪಡಬೇಡಿ, ಏನು ಇಲ್ಲ. ಯಾಕೆ ಭಯ ಪಡೋದು, ಎಲ್ರು ಒಂದಲ್ಲ ಒಂದಿನ ಹೋಗೋದೇ ಅಲ್ಲ. ಸೊ ಅದಕ್ಕೆ ಏನಂದ್ರೆ ಇರಷ್ಟು ದಿನ ಖುಷಿಯಾಗಿ ಆರಾಮಾಗಿ ನಮ್ಗೆ ಏನ್ ಮಾಡಕ್ಕಾಗತ್ತಲ್ಲ ಅದನ್ನ ಮಾಡ್ಕೊಂಡು, ಸ್ವಲ್ಪ ಜನಕ್ಕೆ ಹೆಲ್ಪ್ ಮಾಡಕ್ಕಾದ್ರೆ ಹೆಲ್ಪ್ ಮಾಡ್ಕೊಂಡು, ಇವಾಗ ಪ್ರಾಣಿಗಳಿರ್ತಾವೆ. ಸೊ ಪ್ರಾಣಿಗಳಿಗೆ ಯಾರು ಊಟ ಹಾಕೋದೇ ಇಲ್ಲ. ಸೊ ಅದನ್ನೆಲ್ಲ ನೋಡ್ಕೊಂಡು ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಅವಕ್ಕೂ ಊಟ ಹಾಕಿ, ಏನಾದ್ರೂ ಹೆಲ್ಪ್ ಅಂತ ಬಂದ್ರೆ ಅವ್ರಿಗೂ ಹೆಲ್ಪ್ ಮಾಡಿ, ನಮ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಹೆಲ್ಪ್ ಮಾಡ್ಕೊಂಡು ಆರಾಮಾಗಿ ಕೂಲ್ ಆಗಿ ಆರಾಮಾಗಿ ಸ್ಟ್ರೆಸ್ ತಗೊಳ್ದೆ ಆರಾಮಾಗಿ ಲೈಫ್ ನ ಲೀಡ್ ಮಾಡೋಣ. ಸೊ ಯಾರು ಸ್ಟ್ರೆಸ್ ತಗೋಬೇಡಿ. ಮತ್ತೆ ಆಮೇಲೆ ನಿಮ್ಗೆ ಇಷ್ಟ ಹೇಳ್ತಿದ್ದೀನಿ ಅಂದ್ರೆ ನನ್ಗೂ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು ಇಷ್ಟು ದಿನ. ಸೊ ಅದನ್ನೆಲ್ಲ ನಾನು ನಿನ್ನಿಗೆ ಬಿಟ್ಬಿಟ್ಟಿದ್ದೀನಿ. ಸೊ ಬೇಡ, ನನ್ಗೆ ಯಾವಾಗ ಆಗುತ್ತೆ ಯಾವಾಗ ನಾನು ವಿಡಿಯೋ ಮಾಡ್ತೀನಿ, ಯಾವಾಗ ನನ್ಗೆ ಅಪ್ಲೋಡ್ ಮಾಡಕ್ಕಾಗತ್ತೆ ಅವಾಗ ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟೋರ್ ಅಂತೂ ಬಿಡಕ್ಕಾಗಲ್ಲ, ಇದೇ ನನ್ ಮೇನು. ಸೊ ಇದ್ರದ್ದು ಏನಿರುತ್ತಲ್ಲ, ಇದ್ರದ್ದು ಡೈಲಿ ರೂಟೀನ್ ನಾನು ಫಸ್ಟ್ ಯಾವ ತರ ಮಾಡ್ತಿದ್ನಲ್ಲ ಅದೇ ತರ ಮಾಡ್ಕೊಂಡು ಹೋಗ್ತೀನಿ. ಫಸ್ಟ್ ಈ ತರ ಯಾವ್ದು ಪ್ರಾಬ್ಲಮ್ ಇರ್ಲಿಲ್ಲ, ಯಾಕಂದ್ರೆ ಎರಡೆರಡು ಕೆಲಸ ಮಾಡ್ತಿರ್ಲಿಲ್ಲ. ನಾನು ಒಂದೇ ಕೆಲಸ ಮಾಡ್ತಿದ್ದೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಅದ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಹೋಗ್ಬಿಡ್ತಿದ್ದೆ. ಸೊ ಇವಾಗ ಎರಡೆರಡು ಕೆಲಸ ಆಗಿದ್ದಕ್ಕೆ ಸ್ವಲ್ಪ ಸ್ಟ್ರೆಸ್ ಆಗಿದ್ದು. ಇನ್ಮೇಲೆ ಇದಂತೂ ಮೇನ್, ನನಗೆ ಈ ಕೆಲಸನ ಮೇನ್ ನೋಡ್ಕೊಂಡು ಅದು ಯಾವಾಗ ಆಗುತ್ತೆ ಏನಂತ ನೋಡ್ಕೊಂಡು ಅದ್ರ ಕಡೆನ ಕಾನ್ಸಂಟ್ರೇಟ್ ಮಾಡ್ತೀನಿ. ಸೊ ಈ ವಿಡಿಯೋ ಎಲ್ರಿಗೂ ಹೆಲ್ಪ್ ಆಗಿದೆ ಅನ್ಕೊಂಡಿದೀನಿ. ಸೊ ಏನಂದ್ರೆ ನನ್ಗೆ ಏನು ಆಗಿಲ್ಲ, ನಾರ್ಮಲ್ ಆಗಿದೆ, ಸ್ಟ್ರೆಸ್ ಬಂದು ತಗೋಬಾರ್ದು ಅಂತ ಹೇಳಿದ್ದಾರೆ. ಸೊ ನಾನು ಇನ್ಮೇಲಿಂದ ಸ್ಟ್ರೆಸ್ ನ ತಗೊಳಲ್ಲ, ನೀವು ತಗೋಬೇಡಿ. ಸೊ ಓಕೆ, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೆಲವೊಂದಿಷ್ಟು ಎಲ್ಲರಿಗೂ ಹೆಲ್ಪ್ ಆಗಲಿಲ್ಲ ಅಂದ್ರೂ ಸ್ವಲ್ಪ ಜನಕ್ಕಾದ್ರೆ ಹೆಲ್ಪ್ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಸೊ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಸೊ ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋ ನೋಡ್ತೀನಿ, ಹೇಗೆ ವಿಡಿಯೋ ಮಾಡೋದಾಗತ್ತೆ ನೋಡ್ಕೊಂಡು ಆರಾಮಾಗಿ ವಿಡಿಯೋ ಮಾಡಿ ಹಾಕ್ತೀನಿ ನಾನು. ಸೊ ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರೂ ಟೇಕ್ ಕೇರ್, ಮತ್ತೆ ಬಾಯ್.